ನೀನು ಕಂಟೆಂಟ್ ಕೊಡಲ್ವಾ ತೇಜ? ನೀನ್ ಬಂದ್ರೆ ಇಲ್ಲ ನಾನು ಕಣ ಕೊಟ್ಟಿದೀನಿ, ಒಂದ್ 50,000 ಕೊಟ್ಬಿಟ್ಟು 50,000 ಕೊಟ್ಟ. ಹೇಮಂತ್ ಗ್ಯಾಂಗ ಹೇಮಂತು ಹೊಸ ವಿಡಿಯೋ ಬಿಟ್ಟಿದೆಯಲ್ಲ ಅದ್ರಲ್ಲಿ ಹೇಮಂತ್ ಬಿಗ್ ಫ್ಯಾನ್ ಅಂತ ಕಮೆಂಟ್ ಹಾಕು. ಸಂಜೆನೆ ಕಷ್ಟಪಟ್ಟು ಕಾಸೇನು ಬೇಡ ರೆಸಾರ್ಟ್ ಒಂದೇ ಸಾಕು ಅಂತ ಹೋಗೋಳೆ. ಐ ಥಿಂಕ್ ಅದನ್ನ ನೀನು ಬಾಯಿ ಕೊಟ್ಟು ಮಾಡಿದ್ರೆ ಸಿಗರೇಟ್ ಸತ್ಯ ಹೇಮಂತ ಇದನ್ನೇ ಇಷ್ಟನ್ನೇ ಆಗ್ತಿಷ್ಟ ತಮ್ಮನೇಲ್ಗೆ ನಾನು ನೋಡೋಣ ಇರು. ನೋಡಿ ನೋಡಿ ನಾನು ಬರ್ತೀನಿ ಅಂದ್ರೆ ಏನ್ ಜಾಯಿ ಇವನ್ಗೆ. ಇವನೇ ಅಲ್ವಾ ನಿಂಗೆ ಸ್ವೀಟ್ ಮೇಲೆ ಕೂರಕ್ ಬಿಡ್ತಾ ಇರ್ಲಿಲ್ಲ. ಗುಡ್ ಬಾಯ್ ಆಗ್ಬಿಟ್ಟಾವೆ ಇವಾಗ ಲವರ್ ಬಾಯ್ ಆಗ್ಬಿಟ್ಟಾವೆ. ನಿಮ್ ಭಯ ಇದ್ದಂಗೆ ಐತಿ ನಿಮ್ಗೆ. ನೀನ್ ಲವ್ ಅನ್ಕೊಂಡಿದ್ನಲ್ಲ ಭಯನಾ ನಿಂಗೆ? ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಗೈಸ್. ಇವಾಗ ಏನ್ ಸೀನು ಅಂದ್ರೆ ನಾನು ಅವನ್ನ ಮಾರ್ಕೆಟ್ ಡ್ರಾಪ್ ಮಾಡಿ ಅಲ್ಲಿಂದ ಇಲ್ಲೇ ನಮ್ಮ ಚಿಕ್ಕವನ ಮನೆ ಇತ್ತು ಅಂತ ಇಲ್ಲಿಗೆ ಬಂದಿದ್ದೆ. ಇಲ್ಲಿ ಮೇಲ್ಗಡೆ ಹೊರಗೆ ಕೂತವನೇ, ನಾನಿಲ್ಲಿ ಒಬ್ಬನೇ ಕೂತೀನಿ. ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಮೇನ್ಲಿ ನನ್ನ ಬ್ಯಾಗ್ ಏನಿದೆ ಈ ಕಡೆ ಇಲ್ಲ, ಅದು ಸಂಜಿನ ಮನೇಲಿದೆ. ಇವಾಗ ನಾನು ಇಲ್ಲಿಂದ ಸಂಜಿನ ಮನೆಗೆ ಹೋಗ್ಬಿಟ್ಟು ನನ್ನ ಬ್ಯಾಗ್ ಎತ್ತಾಕೊಂಡು ರಿಟರ್ನ್ ನಮ್ಮ ಮನೆಗೆ ಹೋಗ್ಬೇಕು. ಇಲ್ಲ ಅಂದ್ರೆ ನಮ್ಮ ಅಮ್ಮ ಹೆವಿ ಬೈತಾರೆ, ತುಂಬಾ ಐಟಮ್ಗಳು ಬ್ಯಾಗಲ್ಲೇ ಇದೆ. ಸೊ ಮೀನ್ ವೈಲ್ ಈ ಕಡೆ ಎಡಿಟ್ ಮಾಡ್ಬೇಕಾದ್ರೆ ನನ್ನ ತಮ್ಮ ಮೇಲ್ಗಡೆ ಅವನ್ನೆಲ್ಲ ಬರ್ತಾನೆ. ಒಂದು 2 ನಿಮಿಷ ಸ್ವಲ್ಪ ಹೊತ್ತು ಬಿರಿಯಾನಿ ಒಂದು ಆರ್ಡರ್ ಮಾಡೋನೆ. ಮತ್ತೆ ಯಾಕ ನೋಡಿ ಗೈಸ್, ನಮ್ಮ ತಮ್ಮ ಕೊನೆಗೂ ನಾನೊಂದು ಎಷ್ಟು 1.5 ನಿಮಿಷದ ಎಡಿಟ್ ಮುಗಿಸೋಷ್ಟಲ್ಲಿ ತಗೊಂಡ್ಬಿಟ್ಟವನೆ 2 ಮಟನೇನಾ ಮೆಠನ್. ಸೊ ಹಿಂಗೈತೆ ಗೈಸ್ ಬಿರಿಯಾನಿ. ನಮ್ಮ ಜೊತೆ ಕಂಪ್ನಿಗೆ ಏಮಂತ ಬಂದ ಗೈಸ್. ಆಕ್ಚುಲಿ ನಾವಿಬ್ರೆ ಏನ್ ತಿನ್ನೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಏಮಂತ ಇಲ್ಲ ಅಂದ್ರೆ ಊಟ ಒಳಗೆ ಹೋಗಲ್ಲ. ಫೀಲ್ ಆಗೈತೆ ಏಮಂತ? ಟಚ್ ಆಗೈತಾ? ಏನ್ ಗೊತ್ತಾ, ಇದು ನನ್ಗೆ ಯೂಟ್ಯೂಬ್ ಇಂದ ಅಮೌಂಟ್ ಬರ್ತಾ ಇದೆಯಾ ಇಲ್ವಾ ಅಂತಾನೆ ಗೊತ್ತಾಗ್ತಾ ಇಲ್ವೋ. ಯೂಟ್ಯೂಬ್ ಇಂದ ಅಮೌಂಟ್ ಬರ್ತಾ ಇಲ್ವಾ ಸಂಧ್ಯಾ? ನೀನೆಲ್ಲಿದ್ಯೋ? ನಾನ್ ಇವನ್ ಜೊತೆನೆ ಇದೀನಿ. ಎಲ್ಲಿದ್ದೀರಾ? ಆಂಟಿ ಮನೇನೆ. ತೇಜ ನಿನ್ನ ಹತ್ರನೇ ಬರೋಣ ಅಂತಿದ್ದೆ. ಬಾ ಹೆಂಗಿರ ನಾತ್ರನೇ ಬರ್ಬೇಕಿಂದ. ಲೊಪ್ಪಾರ್ ಏನೇ ಗೂಬೆ ಅಲ್ಲ, ಇವಾಗ ನಾನ್ ನಮ್ಮನೆಗ್ ಬಂದ್ಬಿಟ್ನೆ. ನೀನ್ ನಿಮ್ಮನೆಗೆ ಹೋಗ್ಬಿಟ್ಟ? ಅಯ್ಯಯ್ಯೋ ಸರಿ ಬಿಡ, ನಮ್ಮನೆಗೆ ಬಂದ್ಬಿಡು. ನಿಮ್ಮನೆಗ್ ಬರೋದಾ? ಯಾವಾಗ? ನೀನ್ ಇಲ್ಲೇ ಬಂದ್ರೆ ಊನೋಸ್ಮಿ ಬೆಟರ್ ಮಾಡ್ಬೋದು ತೇಜ. ಓಹೋ, ಅವ್ರ ಕೆಲ್ಸ ಆಗ್ಬೇಕು ಅಂದ್ರೆ ಹೂ ನೋಸ್ ಮಿ ಬೆಟರ್, ಊಸ್ ಮೈ ಬೆಟರ್ ಅಂತ ಎಲ್ಲ ಮಾಡ್ತಾಳೆ. ನೀನ್ ಅವ್ರು ನಂಬಿಟ್ಟು ಹೋದ್ರೆ ಚೊಪ್ಪೆ ಚಿಪ್ಪೆ. ಯಾಕೋ ಹಿಂಗಂತ ತೇಜ? ನೀನು ಕಂಟೆಂಟ್ ಕೊಡಲ್ವಾ ತೇಜ? ನೀನ್ ಬಂದ್ರೆ ಇಲ್ಲ ನಾನು ಸಂಧ್ಯಾ, ನಾನು ನೀನ್ ಕಂಟೆಂಟ್ ಕೊಡ್ತೀಯ ಸಂಧ್ಯಾ, ಆದ್ರೆ ಆ ಕಂಟೆಂಟ್ ನಿನ್ ವಿಡಿಯೋಲೇ ಇರುತ್ತೆ ಸಂಧ್ಯಾ. ಇಲ್ಲ ತೇಜ, ನಿನ್ಗೆ ಬಿಟ್ಕೊಡ್ತೀನಿ ಬಾ. ನಾನೊಂದ್ ಮಾಡಿದ್ರೆ ನೀನೊಂದ್ ಮಾಡು. ನಾನು ಏನ್ ಗೊತ್ತಾ, ನೀನು ಪವಿನ ಇಟ್ಕೊಂತೀನಿ ಊನೋಸ್ಬಿ ಬೆಟರ್ಗೆ. ನೀನು ನನ್ನ ಪವಿನ ಲೈಕ್ ಪ್ಲೇ ಮಾಡ್ಸು ಅಷ್ಟೇ. ಓಕೆ ಮಾಡೋಣ, ಇವತ್ತೇ ಮಾಡೋಣ. ನೀನ್ ಯಾವಾಗ ಬರ್ತೀಯ ಹೇಳು? ನಂಗೆ ಯೂಟ್ಯೂಬ್ ಇಂದ ಅಮೌಂಟ್ ಬರ್ತಿದ್ಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಸುಮ್ನೆ ಕಷ್ಟಪಡ್ತಾ ಇದೀನಿ. ಅಯ್ಯೋ ಸಂಜೆ ನೀನ್ ತುಂಬಾ ಎಫರ್ಟ್ ಆಗ್ತಾ ಇರ್ತೀಯಲ್ಲ, ದಿನಾ ಒಂದ್ ವಿಡಿಯೋ ಆಗ್ತಾ ಇರ್ತೀಯಲ್ಲ. ಎಡಿಟ್ ಮಾಡಕ್ಕೆ ರಾತ್ರಿ ಎಲ್ಲ ಸೆಕೆ ಸುರಿಯೋಗತ್ತಲ್ಲ ನಿಂಗೆ. ಸೆಕೆ ಸುರಿಯಲ್ಲ, ಜೀವನ ಬರುತ್ತೆ. ಏನ್ ಬರುತ್ತಾ? ಜೀವನ ಜಿಗುಪ್ಸೆ ಬರುತ್ತೆ ಪಾಪ. ಅಷ್ಟು ಕಷ್ಟಪಟ್ಟು ಏನು ಫೇಕ್ ಫಾಲೋವರ್ಸ್ ಹಾಕೋರು ನನಗೆ ಗೊತ್ತು. ನಿಂದು ಯಾವಾಗ ದಾಟೋದು ನಂಗೆ ಅನುಮಾನ ಬಂತು. ಏನಂತ? ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಫೇಕ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲ? ನನ್ಗೂ ಅದೇ ಅನಿಸ್ತೈತೆ. ಸಂಜೆ ನಿಜ ಹೇಳು, ಎಷ್ಟು ಕಾಸು ಕೊಟ್ಟೆ? ಕೊಟ್ಟಿದೀನಿ, ಒಂದ್ 50,000 ಕೊಟ್ಬಿಟ್ಟು. 50,000 ಕೊಟ್ಟವಳ? ಎಷ್ಟು ಜನ ಬಂದ್ರು? 1,000 ರೂಪಾಯಿ ಒಂದು ಫಾಲೋವರ್. ನನಗೆ ಕೊಟ್ಟಿದ್ರೆ ಒಂದು 5 ಅಕೌಂಟ್ ಮಾಡ್ಕೊಡ್ತಿದ್ನಲ್ಲ. 5,000 ರೂಪಾಯಿ ನನಗೆ ಕೊಟ್ಟಿದ್ರೆ 5 ಅಕೌಂಟ್ ಅಲ್ಲೂ 50,000 ಮಾಡಿಸ್ಕೊಡ್ತಾ ಇದ್ದೆ. ಹೇಮಂತ್ ಕೊಟ್ಟಿದ್ರೆ ವಿಡಿಯೋನು ನೋಡ್ತಿದ್ನಲ್ಲ ಡೈಲಿ ನಾನು ಎಲ್ಲಾದ್ರಲ್ಲೂ. ಸರಿ ಬರ್ತೀನಿ ತಡಿ. ಇವತ್ತು ಇದು ಹೇಮಂತ್ ಡುಮ್ಮನ್ನು ಕರ್ಕೊಂಡ್ ಬಂದ್ಬಿಡು. ಇವರೆಲ್ಲ ಬರಲ್ಲ ಅನ್ಸುತ್ತೆ. ಕನ್ವಿನ್ಸ್ ಮಾಡಿ ನೋಡೋಣ ಬರ್ಲಿ. ಸಾಕು. ಅಲ್ಲಿ ಮನೆಗೆ ಬಂದ್ರೆ ಕಾಲು ಹಿಡಿಬೇಕು ಇರ್ತೀನಿ ನೀನು. ಹೇಮಂತ ಬಾರ ಒಂದ್ ವಿಡಿಯೋ ಮಾಡೋಣ. ಒಂದು ಇವಾಗ ಫಸ್ಟ್
ಬಿಟ್ಟಿದೆಯಲ್ಲ ಅದ್ರಲ್ಲಿ ಹೇಮಂತ್ ಐ ಆಮ್ ಬಿಗ್ ಫ್ಯಾನ್ ಅಂತ ಕಮೆಂಟ್ ಹಾಕು. ಸಂಜೆ ಕಮೆಂಟ್ ಹಾಕ್ಬೇಕಾ? ಸಂಜೆ ಹಾಕ್ಬೇಕು ಇವಾಗ. ಸಂಜೆ ನೀನು ಯಾವ್ದೋ ಹೊಸ ವಿಡಿಯೋ ಬಿಟ್ಟಿದ್ದೀಯಲ್ಲ ಆ ಕಡೆ ಹೇಮಂತ್ ಬಿಗ್ ಫ್ಯಾನ್ ಅಂತ ಕಮೆಂಟ್ ಹಾಕ್ಬೇಕಂತ. ಯೂಟ್ಯೂಬ್ ಬೇಡಮ್ಮ, ಇನ್ಸ್ಟಾಗ್ರಾಮ್. ನಾನೇನೋ ಹೇಮಂತ್ ಬಿಗ್ ಫ್ಯಾನ್ ಅಂತ ಕಮೆಂಟ್ ಹಾಕ್ಲಿ, ಯಾಕೋ ಹಿಂಗ್ ಸಾಯಿಸ್ತೀರ? ನೋಡಮ್ಮ, ಏನಿಲ್ಲ, ಅವ್ರಿಗೆ ಬಿಗ್ ಫ್ಯಾನ್ ಅಂತ ಹಾಕಿದ್ರೆ ಒಂದ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಅದರಿಂದ ನೀವು ಇನ್ನೊಂದ್ 2 ರೀಲ್ ಬರುತ್ತೆ, 2 ವಿಡಿಯೋ ಬರ್ತದೆ, 2 ವಿಡಿಯೋ ಬರುತ್ತೆ, ಎಲ್ಲ ನಿನ್ಗೆ ಬೆನಿಫಿಟ್. ಬೆನಿಫಿಟ್. ಏನೊಂದ್ 2 ಮಾತು ಉದ್ರುತ್ತಷ್ಟೇ. ನೀನ್ ವಿಡಿಯೋ ಮಾಡ್ತಿದ್ಯಾ ತೇಜ? ನಾನ ಇಲ್ಲ ಸಂಧ್ಯಾ, ನಿಜ ಹೇಳು. ನಿಜ ಇಲ್ಲ ಸಂಜೆ. ನಿಜ ಹೇಳು ಅನ್ನೋದ್ರಲ್ಲಿ ಏನೋ ಡೌಟ್ ಇದೆಯಲ್ಲ. ನೀನ್ ವಿಡಿಯೋ ಮಾಡ್ತಾ ಇದೀಯಾ? ನಂಗೂ ಡೌಟ್ ಅನ್ನಿಸ್ತಿದ್ಯಲ್ಲ, ನೀನ್ ವಿಡಿಯೋ ಮಾಡ್ತಿದ್ಯಾ? ಅಮ್ಮ, ನಾವ್ ತಿಂತಾ ಇದೀವಿ, ತಿನ್ನೋ ಟೈಮಲ್ಲಿ ನಾವ್ ಯಾರು ವಿಡಿಯೋ ಮಾಡಲ್ಲ, ನಮ್ಗೆ ನೀಯೇ ಜಾಸ್ತಿ. ನೆಮ್ಮದಿ ಬೇಕು ನಮ್ಗೆ ಜೀವನದಲ್ಲಿ, ನೆಮ್ಮದಿ. ಏ ತೇಜ, ಹಾ, ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಟಿಸಿ ಚಾಲೆಂಜ್ ಮಾಡ್ಬೋದು. ಓ ಓಡುತ್ತೆ ತೇಜ, ಕರ್ಕೊಂಬ ತೇಜ. ಬರಲ್ಲ, ಬರ್ತಾರೆ. ಕುಬೇರ ಹೋಗೋಣ. ಕುಬೇರನ? ಏನ್ ಕುಬೇರ? ಮೂವಿ ಫಿಲಮ್ ಹೋಗೋಣ ಫಿಲಮ್ಗೆ. ಸಗಲಾಗಿದಂತೆ ಎಲ್ಲಾರು ಅದೇ ಅಂತವ್ರೆ. ಒಂದ್ಸರಿ ಹೋಗ್ ಬಂದೆ, ಗಾಂಧಿ ಕ್ಲಾಸ್ ಕುತ್ಕೊಂಡೆ. ಹೌದಾ? ಏನ್ ಚೆನ್ನಾಗ್ ಮಾಡೋನ್ ಆಕ್ಟಿಂಗ್ ಅವನು. ಸಂಧ್ಯಾ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಇದೆ. ವರುಣ ನಾಗರೇನು ಮಸ್ತ್ ಮಾಡೋರ್ ಆಕ್ಟಿಂಗ್. ಸೂಪರ್. ಸಂಜೆ ನಾವು ಫಿಲಮ್ ಹೋಗ್ತಾ ಇದೀವಿ, ಬಿಸಿ ಇದೀವಿ. ಫಿಲಮ್ ಹೋಗಿ ಬಂದ್ಮೇಲೆ ಬೇಕಾದ್ರೆ ಯೋಚನೆ ಮಾಡ್ತೀನಿ. ಫಿಲಮ್ಗ ಯಾವಾಗ? ಇವಾಗ ಈಗ ಮಾಮನ ಬರುತ್ತಂತ. ಮಾಮನ ನಿಮ್ ಡ್ಯಾಡಿನೂ ಬರ್ತದಂತಲ್ಲ, ಮತ್ತೆ ನಾವು ಬರ್ತೀವೋ? ನೋಡಿ ಯೋಚನೆ ಮಾಡಿ ಯಾವ ಕಡೆ ಇಟ್ಬಿಟ್ಟು ನಿಮ್ ಫ್ಯಾಮಿಲಿ ಅನ್ಬಿಟ್ಟು. ಮೂಲೆ ನಿನ್ ಮಗ ರಿಸಲ್ಟ್ ಹೋಗ್ಬೇಕಾದ್ರೆ ನಾವು ನೆನ್ಪಾಗಿಲ್ಲ, ವಿಡಿಯೋ ಮಾಡ್ಬೇಕಾದ್ರೆ ನೆನ್ಪಾಗ್ತಾರೆ. ನಾನ್ ನನ್ ಕಾಸಲ್ಲಿ ಹೋದ್ನೇನಾ ಪಾಪ ಸಂಜೆಗೆಲ್ಲ ಸಿಕ್ಕಿತ್ತು ಅಂದ್ರೆ ನಾನು ಅವ್ನ ಜೊತೆ ಹೋದೆ. ಅವ್ನ ಕಾಸಲ್ಲಿ ಹೋದೆ. ವಿಡಿಯೋ ಮಾಡಕ್ಕೆ ಇವ್ರು ಎಲ್ಲ ಸಾಯ್ತಿದ್ರು ಕಣೋ, ಅದಕ್ಕೆ ಸಂಜೆನೆ ಕಷ್ಟಪಟ್ಟು ಕಾಸೇನು ಬೇಡ ರೆಸಾರ್ಟ್ ಒಂದೇ ಸಾಕು ಅಂತ ಹೋಗೋಳು. ನೆಕ್ಸ್ಟ್ ಗೊತ್ತಾ? ಪ್ರಾಮಿಸ್ ಫ್ಯಾಮಿಲಿ ಜೊತೆನೆ ಹೋಗೋದು ನಾನು. ನನಗೂ ಪ್ಲಾನ್ಗಳಿದೆ ರೆಸಾರ್ಟ್. ಹಂಗೆ ನಾವೇನ್ ಕಾಲಿಗಿದ್ದೀನ ನಿಂತ, ನನ್ಗೂ 10 ಜನ ಫೋನ್ ಮಾಡ್ತಾರೆ, ಪಬ್ ಕರೀತಾರೆ, ಮಚ್ಚ ಬಾರೋ ಅಂತ. ನಾನು ಯಾವಾಗ ಹೋಗಿದ್ದೀನ, ಅಪ್ರೂಪಕ್ಕೆ ಹೋಗೋದು. ನಾವೇನ್ ಕಾಲಿಗಿಲ್ಲ, ನಿಮ್ ಕಂಟಿನ್ಯೂಸ್ ಹೋಗ್ಬರಕ್ಕೆ. ಸರಿ ಹೋಗ್ರ. ಏನ್ ಪ್ಲಾನ್ಸ್ ಹೇಳ್ರು? ಯಪ್ಪ ಯಾಕೋ ಇವ್ರು ಜಾಸ್ತಿ ಹೇಳಿತಾವಳೆ. ಏರಿಗೈಸ್ ಮಾತಾಡ್ತೀನಿ. ಓ ನಾನು ಹೇಳ್ತಾ ಇಲ್ವಾ? ಬಡ್ಡಿ ಮಕ್ಕ, ನಿಮ್ ಮಗ ಮುಚ್ಚ, ಯಾಕೆ ನಿಮ್ ಮಗ ನಾಯಿ ನೆಕ್ಕ. ನಮ್ಮ ಮಗ ಯಾಕೆ ನಾಯಿ ನೆಕ್ಬೇಕು? ಅದನ್ನೆಲ್ಲ ನಾವು ಕಟ್ ಮಾಡ್ಬಿಟ್ಟು ನಾನ್ ಮಾತ್ರ ಬೈತೀನಿ ನೋಡು, ಅದ್ ಮಾತ್ರ ಹಾಕೊಂತೀನಿ. ನಾನೇ ಮಾಡೋದು. ಎಡಿಟ್ ಅವರೇ ಮಾಡ್ತಾನೆ. ಆ 6 minutes ಅನ್ನೋದನ್ನ ಬ್ಲರ್ ಮಾಡಿ ಬಿಸಾಕ್ತಿವಿ. ಹೊಸ ಬೆಳಕು ಟನ್ 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 ಟನ್. ಬಂದಾಗ ಎಷ್ಟು ಭಯ ಬರ್ತಾ ಇದೆ ಗೊತ್ತಾ ಇವನು? ಅಂದ್ರೆ ಓಡೋಗ್ಬಿಡ್ತಾನೆ. ಇವಾಗ ನೋಡ್ಕೊ, ಇವಾಗ ಭಯ ಬಿಡ್ತಾನೆ. ಪರವಾಗಿಲ್ಲ, ಮುಟ್ಟಿದ್ರೇನೋ ಓರಾಗ್ಬಿಡ್ತಾನೆ. ಸೋರಿದ್ರೆ ಸಾಕು, ಹಂಗೆ ಎದುರು ಬಿಡ್ತಾನೆ. ಇವನು 7 million ಕೊಡ್ಸಿದ್ದಾನೆ ಸಂಜಿಂಗೆ 7 million ವ್ಯೂಸ್ ಕೊಟ್ಟಿರೋ ನಾಯಿ ಇದು. ಈ ನಾಯಿಗೆ ನಾಯಿ ಆಯ್ತು, ಓಕೆ, ನಾಯಿ ಇದು. ಈ ನಾಯಿಗೆ ಇವಾಗ ಸಂಧ್ಯಾನು ಟ್ರೋಲ್ ಮಾಡಿರೋದು ಇದೇ ನಾಯಿ. ಸಂಜೆ ನಿಜ ಟ್ರೋಲ್ ಮಾಡ್ರು. ಅವತ್ತು ಸೆಕೆಂಡ್ ಸಂಜೆನ ಟ್ರೋಲ್ ಮಾಡಿರೋ ನಾಯಿ ಇದು. 7 million ಕೊಡ್ಸಿರೋ ವ್ಯೂಸ್ ಕೊಟ್ಟಿರೋ ನಾಯಿ ಇದು. ಇವಾಗ ನೋಡೋ ಸಂಜೆನೇ ಇಲ್ಲ ನಾಯಿ ಪಕ್ಕ. ನಾಯಿ ಇದೀನಿ ಅಷ್ಟೇ. ವ್ಯೂಸ್ ಹೋಸ್ಕರ ಬರ್ತಾರೆ, ವ್ಯೂಸ್ ಆದ್ಮೇಲೆ ಹೋಯ್ತಾರೆ. ನಾನು ಆತರ ಅಲ್ಲಪ್ಪ, ಇವತ್ತೇ ವಿಡಿಯೋ ಮಾಡ್ತಾ ಇದೀನಿ ಆಯ್ತಾ. ಹೆಂಗಾಡ್ತಾವ ನೋಡು. ಏನ ಮಾಡ್ತಾ ಇದ್ಯಾ? CPR ಯಾರ್ಗೋ? ಒಬ್ಬೊಬ್ಬ 1 2 3 4 ಬದುಕೈತೆ ನಾ ಬದುಕೋ ಸ್ಟೇಜಲ್ಲಿ ಐತೇನ ಇದು. ಕಣ್ ಕೂಡ ಬಿಡ್ತಾ ಇಲ್ಲ ಕಣ, ಬಾಯ್ ಕೂಡ ಆಡಿಸ್ತಾ ಕಣ. ಆದ್ರೆ ಇದಕ್ಕೆ ಬದುಕ್ಬೇಕಂತ ಆಸೆ ಇಲ್ಲ, ಅಲ್ಲಿ ಸತ್ತೋಗ್ಬಿಟ್ಟಿದೆ ಅದಕ್ಕೆ. ಐ ಥಿಂಕ್ ಅದನ್ನ ನೀನು ಬಾಯಿ ಕೊಟ್ಟು ಮಾಡಿದ್ರೆ ಬೇಕು ಹಾಕೋಣ. ತಿನ್ನತ್ತೆ ಬೆಕ್ಕೆಲ್ಲಿದೆ? ಮೇಲ್ಗಡೆ ಹಾಕ್ಬಿಡು. ಬೇಡ, ಇದ್ರದ್ದು ಹೋದ ಜೀವ ಇಲ್ಲೇ ಓಡಾಡ್ತಿರ್ತ ಬಡ್ಡಿ ಮಕ್ಳ. ನೀವು ಮೀನಾಗ ನಿಮ್ಗೂ ಬೇಡ ಆಮೇಲೆ ನಿನ್ ಫಿಶ್ ಆಗ್ಬಿಟ್ಟು ನಿನ್ನೆ ಸಾಯಿಸ್ಬಿಡ್ತಾರೆ ಆಮೇಲೆ. ಸೊ ಗೈಸ್, ರೆಸ್ಟ್ ಇನ್ ಪೀಸ್.
ಏನಂತ ಇಕ್ಕನ ಇದ್ರ ಹೆಸರು ಏನ್ ಇಕ್ಕಿಲ್ವಾ? ಬದುಕಿದಾಗ ಇರ್ಬೇಕು, ಹೆಸರು ಸತ್ತಾಗಲ್ಲ ಕಣ. ಏನು ಅಣ್ಣ ಇಕ್ಕನ ಗೋಲ್ಡನ್ ಅಂತ ಇಕ್ಕನ #golden RIP ಅಂತ ಹಾಕಿ. ನಗಿಬೇಡ ತೇಜ. ಇಲ್ಲ ನಾನು ನಗಿದಾರ, ನಾನು ಕಣ್ಣೀರು ಕೂಡ ನಗು ಬರ್ತಿದೆ. ಇವಾಗ ಖುಷಿಗೆ ಕಣ್ಣೀರ್ ಹೆಂಗ್ ಬರುತ್ತೋ, ಇವಾಗ ಖುಷಿಗೆ ಕಣ್ಣೀರ್ ಹೆಂಗ್ ಬರ್ತೈತೆ ಹಂಗಲ್ಲ. ಖುಷಿಗೆ ಕಣ್ಣೀರ್ ಬಂದ್ರೆ ಆನಂದ ಭಾಷ ಅಂತಾರಲ್ಲ, ಅದಕ್ಕೆ ದುಃಖಕ್ಕೆ ನಗು ಬಂದ್ರೆ ಅದು ಶೋಕ ನಗು ಅಂತಾರೆ, ಶೋಕಕರ ನಗು. ಸೊ ಇದು ಹೋಗ್ಬಿಟ್ಟೈತೆ, ಮುಂದ್ ಮಾಡೋಣ. RIP ಫಾರ್ ಗೋಲ್ಡನ್ ಫಿಶ್. A few inches later. ಸಿಗರೇಟ್ ಸತ್ಯ ಹೇಮಂತ, ಇಷ್ಟನ್ನೇ ಹಾಕ್ತೀನಿ ತಮ್ಮನೇಲ್ಗೆ. ನಾನು ನೋಡೋಣ ಇರು. ಸೀಕ್ರೆಟ್ ಆಗಿ ಎಲ್ಲ ಸಿಗರೇಟ್ ಕಾಣಿಸ್ತೈತೆ, ವಿಡಿಯೋ ಮಾಡ್ತೀನಿ. ಕಾಣಿಸ್ತಾಯ್ತಾ? ಕಾಣಿಸೋ ತರನೇ ಸಿಗರೇಟ್ ಸೇರ್ತಾವ್ ಹೇಮಂತ. ಇಲ್ಲ ಹೊಗೆ ಬಿಡ್ತಾವ್ ಹೇಮಂತ, ಸಿಗರೇಟ್ ಸೇರ್ತಾ ಇಲ್ಲ. ಅದಷ್ಟು ಧೈರ್ಯ ನಿಂಗೆ, ಎಷ್ಟೋ ಧೈರ್ಯ ನಿಂಗೆಲೇ ಮಾಮ. ನೋಡು ಮಾಮ, ಒಂದ್ಸತಿ ಆದ್ರೆ ಓಕೆ, ಇವ್ನು ಪ್ರತಿ ಸತಿ ಮಾಡ್ತಾರೆ. ಏನಾಯ್ತಾ? ಅಯ್ಯಯ್ಯೋ, ನಮ್ ಹೇಮಂತನ ಹತ್ರ ಒಂದು ಹೊಸ ಒಳ್ಳೆ ಬಿಸ್ನೆಸ್ ಐಡಿಯಾ ಐತೆ. ಐ ಥಿಂಕ್ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಪ್ಲಾನ್ ಮಾಡಿರ್ಬೋದು ಈ ಬಿಸ್ನೆಸ್ ಐಡಿಯಾ ಏನು ಅಂತ. ಹೇಮಂತ ಹೇಳ, ಏನ್ ಬಿಸ್ನೆಸ್ ಐಡಿಯಾ ಅಂತ? ಪರಿಮಳ ಇಸ್ಕೊಂಡೋಣ, ಓಕೆ, ಟ್ರೈನ್ ಮಾಡೋಣ, ಇಲ್ಲೇ ಇರಂಗೆ ಓಕೆ, ಸೇಲ್ ಮಾಡೋಣ. ತೆಗ್ದಿದ ಓಡ್ ಬಂದ್ ಮತ್ತೆ ನಮ್ಮ ಮನೆಗ್ ಬರುತ್ತೆ. ಓ, ರಿಪೀಟಿಂಗ್ ಬಿಸ್ನೆಸ್, ಲೂಪ್ ಬಿಸ್ನೆಸ್. ಇದಕ್ಕೆ ಎಣ್ಣೆ ಇಲ್ಲ. ಪಾರಿವಾಳ ಆದ್ರೆ ಕೆಲಸ ಮಾಡಕ್ ಬಿಟ್ಬಿಡೋದು, ಅವಾಗ ಊಟ ಹಾಕ್ಬಿಡೋದು. ಇನ್ವೆಸ್ಟ್ಮೆಂಟ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ವಿಡಿಯೋದು ಈ ವಿಡಿಯೋ ಅಲ್ಲ, ಹೇಮಂತ್ ಗ್ಯಾಂಗ, ಹೇಮಂತು. ಓಹೋ, 20 ಲೈಕ್ಸ್ ಹೇಮಂತ್ ಫ್ಯಾನ್ಸ್ ಅಸೆಂಬಲ್ ನೋಡಕ್ಕೆ. ಥ್ಯಾಂಕ್ ಯು ಗೈಸ್. ಇರ್ಲಿ ಹೇಮಂತ್ ಸ್ವಾಗ್ ಡೈಲಾಗ್ಸ್. ನೀನ್ ಹೆವಿ ಡೈಲಾಗ್ ಪಂಚ್ಗಳಲ್ಲಿ ಹೊಡಿತಾ ಇರ್ತಿಲ್ಲ. ಅದು ಯಾವ್ದೆಲ್ಲ ಈ ಕಡೆ ಯಾವ್ದೋ ರೀಲ್ ಕಾಣಿಸ್ತು ನೋಡಿ. ಈ ಕಡೆ ಯಾವ್ದೋ ಚೈಲ್ಡ್ ಮ್ಯಾರೇಜ್ ಮಾಡತ್ತಾರ ಐತಿ. ಈ ಕಡೆ ಎಲ್ಲ ಚೈಲ್ಡ್ಗಳೇ. ನಾನ್ ಸೀರಿಯಸ್ ಆಗ್ಬಿಟ್ಟೆ, ಏಮಂತ ಬೇಜಾರ ಹೋಗ್ತೇನೆ ಅನ್ಬಿಟ್ಟು ಎಲ್ಲ ಚಿಕ್ಕವ್ರು ಸೇರ್ಕೊಂಡು ಆಟ ಆಡ್ತಾವ್ರ. ಆ ಕಡೆ ನೀನೇನ ಏನ್ ಬಿಡ ಏಮಂತ, ನಿಂಗೂ ಆಯ್ತದೆ. ಬೇಜಾರಾಗ್ಬೇಡ. ಬೇಜಾರಲ್ಲ ಕಣ, ಶಾಕ್ ಆಗೋಗ್ಬಿಟ್ಟೆ. ನಿನ್ಗಾಗ್ತಿರ ಯಾರೋ ಚಿಕ್ಕ ಮಕ್ಳು ಗೊತ್ತಾಯ್ತಲ್ಲ ಅನ್ಬಿಟ್ಟು. ಹೋಗ್ಲಿ ಬಿಡು, ನಾನು ಇನ್ನ 14, ನೀನು 24. ಯಾರು ನೋಡು ಇಲ್ಲ ಬಿಡ. ಯಾವ್ದಾದ್ರು ಏನೋ 24. ನಿನ್ ರಾಂಗೇಜ್ ಗಳೆಲ್ಲ ಹೇಳ್ಬಿಡ ಕಣ, ಜನ ಆಮೇಲೆ ಮಿಸ್ ಮ್ಯಾಚ್ ಮಾಡ್ತಾರೆ. 24 ಅಲ್ಲ ಗೈಸ್ ನನ್ನ ಏಜ್. ಸೊ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ಹೆಂಗೋ ಅದು ಹೇಮಂತ ಬಾಯಲ್ಲಿ ಹೋಗೇ ಬಿಡೋದು. ತೋರಿಸ್ತೀನಿ, ಮಾಮ ನೋಡ್ಬಿಟ್ರ ನಾನು ಸಾಯ್ಸಕತ್ತು. ಇದು ಎಕ್ಸ್ಪೆರಿಮೆಂಟ್ ತರ ಅನ್ಕೋ ಮಾಮ. ಇವ್ನು ಹೇಮಂತ ಬೇಕು ಅಂತ ಮಾಡ್ತಾ ಇಲ್ಲ. ಈ ತರ ಸಮಾಜದಲ್ಲಿ ಈ ತರದ ಒಂದು ಪರಿಸ್ಥಿತಿ ಇದೆ ಅಂತ ಹೇಮಂತ ತೋರಿಸ್ತವನೆ ಮಾಮ. ಅವನು ಬೇಕು ಅಂತ ಮಾಡ್ತಾ ಇಲ್ಲ. ಅದು ಎಜುಕೇಶನ್ ಪರ್ಪಸ್. ಡೋಂಟ್ ಟ್ರೈ. ಮಾಡ